ಎಸ್, ಮಳೆಗಾಲ ಶುರುವಾಗ್ತಾ ಇದೆ. ಆದರೆ ಬರಗಾಲದ ಹೊಡೆತಕ್ಕೆ ಇನ್ನೂ ಹಲವು ಕಡೆ ಜನ ಸಿಲುಕಿದ್ದಾರೆ. ಸಂಕಷ್ಟಗಳಿಂದ ಹೊರಗೆ ಬಂದಿಲ್ಲ. ಮೇವು ನೀರು ಸಿಗದೆ ಸಾವಿರಾರು ಹಸುಗಳೊಂದಿಗೆ ಗೊಲ್ಲರ ಕುಟುಂಬ ಕೊಪ್ಪಳ ಜಿಲ್ಲೆಯಿಂದ ಕಾಲ್ನಡಿಗೆ ಮೂಲಕ ಹಾವೇರಿಗೆ ಬಂದಿದೆ. ಕೊಪ್ಪಳ ಜಿಲ್ಲೆಯ ನಾಗೇಶನಹಳ್ಳಿ, ಕಾಮನೂರು ಮತ್ತು ಬೊಮ್ಮಸಾಗರ ತಾಂಡಾದ 3 ಕುಟುಂಬಗಳು ಗೋಪಾಲಕರ ತಂಡ ಬರೋಬ್ಬರಿ 1200 ದನಕರುಗಳೊಂದಿಗೆ ಹಾವೇರಿ ಜಿಲ್ಲೆಗೆ ವಲಸೆ ಬಂದಿದ್ದಾರೆ. ರಾಣಿಬೆನ್ನೂರು ತಾಲೂಕಿನ ಸೋಮಲಾಪುರ ಬಳಿ ಗದ್ದೆ ಬಯಲಿನಲ್ಲಿ ಬೀಡು ಬಿಟ್ಟಿದ್ದಾರೆ. ಮಕ್ಕಳನ್ನ ಕಟ್ಟಿಕೊಂಡು ಊರು ಬಿಟ್ಟು ಊರಿಗೆ ಬಿಸಿಲಿನಲ್ಲಿ ತಿರುಗೋ ನಮಗೆ ಹೊತ್ತೊತ್ತಿಗೆ ಊಟ ನೀರು ಸಿಗ್ತಿಲ್ಲ, ಬೇಸಿಗೆಯಲ್ಲಿ ದನಕರಿಗೆ ನೀರು ಮೇವು ಸಿಗ್ತಿಲ್ಲ ಅಂತ ಈ ಗೋಪಾಲಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಾವಿರಾರು ಗೋವುಗಳೊಂದಿಗೆ ಈ ರೀತಿ ವಲಸೆ ಬರಬೇಕಾದ ಪರಿಸ್ಥಿತಿ ಕಾಲ್ನಡಿಗೆಯಲ್ಲಿ ಹಾವೇರಿಗೆ ವಲಸೆ ಬಂದಿದ್ದಾರೆ ಈ ಗೊಲ್ಲರು. ನಾನಿವತ್ತು ರಾಣೆಬೆನ್ನೂರು ಬಳಿ ಇರುವಂತಹ ಮೇಡ್ಲೇರಿ ಗ್ರಾಮ ಏನಿದೆ, ಮೇಡ್ಲೇರಿ ಮತ್ತು ಸೋಮಲಾಪುರ ಅನ್ನುವಂಥ ಗ್ರಾಮದ ಬಳಿ ಇರುವಂತಹ ಒಂದು ಜಮೀನಲ್ಲಿದ್ದೀನಿ. ಇಲ್ಲಿ ಒಂದು ವಿಶಿಷ್ಟವಾದಂಥ ಸಂಗತಿಯನ್ನು ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಹೊರಟಿದ್ದೀನಿ. ಇಲ್ಲಿ ನೋಡಿ, ಸುಮಾರು 600ಕ್ಕೂ ಹೆಚ್ಚು ದನಕರುಗಳಿದೆ. ಈ 600ಕ್ಕೂ ಹೆಚ್ಚು ದನಕರುಗಳನ್ನು ನೋಡಿದಾಗ ಸಹಜವಾಗಿ ಏನು ಅಂದ್ಕೊಂಡಿರ್ತೀರಿ, ಏನಾದರೂ ಜಾನುವಾರು ಜಾತ್ರೆ ನಡೆದಿದೆಯೋ ಅಥವಾ ಇನ್ನೇನೋ ದನಕರುಗಳನ್ನು ಮೇಯಿಸ್ಲಿಕ್ಕೆ ಬಿಟ್ಟಿದ್ದಾರೋ ರೈತರು ಅಂತ ನೀವು ಅಂದ್ಕೊಂಡಿರ್ಬೋದು. ವಿಷಯ ಅದಲ್ಲ. ಸುಮಾರು 400ರಿಂದ 500 ಕಿಲೋಮೀಟರ್ ದೂರದಿಂದ ಈ ದನಕರುಗಳನ್ನು ಕಟ್ಟಿಕೊಂಡು ಹೈನುಗಾರರು ಕೊಪ್ಪಳದಿಂದ ಹಾವೇರಿ ಜಿಲ್ಲೆಗೆ ಬಂದಿದ್ದಾರೆ. ಕಾರಣ ಏನಂತ ಹೇಳಿದರೆ, ಈ ವರ್ಷ ಕರೆಕ್ಟಾಗಿ ಮಳೆ ಆಗಿರಲಿಲ್ಲ, ಒಳ್ಳೆ ಮೇವು ಕೂಡ ಸಿಗಲಿಲ್ಲ ದನಕರುಗಳಿಗೆ. ಇವರು ಕೊಪ್ಪಳ ಭಾಗದಿಂದ ಬಳ್ಳಾರಿ ಆ ಭಾಗದಿಂದ ಆಂಧ್ರ ಪ್ರದೇಶದ ಗಡಿಗೆ ಈ ಹಸುಗಳನ್ನು ದನಕರುಗಳನ್ನು ಕಟ್ಕೊಂಡು ಹೋಗ್ತಿದ್ರು. ಮತ್ತು ಅಲ್ಲೆಲ್ಲ ಮೇವು ಸರಿಯಾಗಿ ಸಿಗ್ತಾ ಇತ್ತು. ಆ ಮೇವು ಸಿಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಕಡೆ ಬಂದಿರಲಿಲ್ಲ ಅವರು. ಇವತ್ತು ನೋಡಿ ಎಂಥ ವಿಪರ್ಯಾಸದ ಸಂಗತಿ ಅಂತ ಹೇಳಿದರೆ, ಒಂದು ರೀತಿಯಾಗಿ ದನಕರುಗಳು ಕೂಡ ಈ ವರ್ಷ ಬರಗಾಲದಿಂದ ನೀರು ಮತ್ತು ಮೇವು ಕೂಡ ಸಿಕ್ಕಿರಲಿಲ್ಲ. ಇಲ್ಲೇನು ಮಾಡ್ತಾರೆ ಅಂತ ಹೇಳಿದರೆ, ಅವ್ರ ಜೀವನ ನಡಿಬೇಕಲ್ಲ, ಮತ್ತು ಇಲ್ಲಿಗೇನೋ ಬಂದುಬಿಟ್ರು ದನಗಳಿಗೆ ಇಲ್ಲಿ ಮೇವು ಸಿಗುತ್ತೆ ಅಂತ ಬಂದಿದ್ದಾರೆ. ಇಲ್ಲಿನೂ ಕರೆಕ್ಟಾಗಿ ಮೇವು ಸಿಗ್ತಾ ಇಲ್ಲ. ಈ ತುಂಗಭದ್ರಾ ವರದಾ ನದಿಯ ದಡದಲ್ಲಿರುವಂಥ ಹಳ್ಳಿಗಳ ಭಾಗದಲ್ಲಿ ಸ್ವಲ್ಪ ನೀರಿನ ಕೊರತೆ ಇರಲಿಲ್ಲ. ಬರಗಾಲದಲ್ಲೂ ಕೂಡ ಒಂದಿಷ್ಟು ನದಿಗಳಿಂದ ನೀರು ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಇಲ್ಲೆಲ್ಲ ಬೆಳೆಗಳನ್ನು ಬೆಳೆದಿದ್ರು. ಈಗ ಕಟಾವು ಮಾಡಿದ್ದಾರೆ. ಇಲ್ಲೆಲ್ಲ ಭತ್ತದ ಗದ್ದೆಗಳಿದೆ. ಇಲ್ಲಿ ಅಳದುಳಿದಂತಹ ಮೇವನ್ನೇ, ಇಲ್ಲಿ ಭತ್ತದ ಹುಲ್ಲನ್ನೇ ಈ ಹಸುಗಳು ತಿಂತಾ ಇದೆ. ಸುಮಾರು 1200-1300 ಹಸುಗಳಿದ್ದಂಥ ಸಂದರ್ಭದಲ್ಲಿ ಮೇವಿನ ಕೊರತೆ ಎಷ್ಟು ಮೇವು ಬೇಕಾಗಬಹುದು. ಇಲ್ಲಿ ನಮ್ಮ ಜೊತೆ ಇದ್ದಾರೆ ವಲಸೆ ಬಂದಂಥವ್ರು, ಅವ್ರು ಮಾತನಾಡ್ತೀನಿ. ಅಣ್ಣ, ಕೊಪ್ಪಳದಿಂದ ಇಲ್ಲಿ ಸುಮಾರು 400ರಿಂದ 500 ಕಿಲೋಮೀಟರ್ ಬಂದಿದ್ರಿ. ಅಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ರಿ? ಅಲ್ಲಿ ಏನು ಇಲ್ಲ ಸರ್, ನಮ್ಗೆ ಅಲ್ಲೇ ಮೇಯಕ್ಕಿಲ್ಲ, ದನಗಳಿಗೆ ತಿನ್ನಕ್ಕೆ ಏನ್ರಿ, ನೀರು ಕುಡಿಯೋಕೆ ನೀರಿಲ್ಲ. ಹಂಗಾಗಿ ಈ ಕಡೆ ಬಂದೀವ್ರಿ. ಏನ್ರಿ ಫಸ್ಟ್ ನಾವೆಲ್ಲ ಐತಲ್ರಿ, ಈಗ ಯಲಬುರ್ಗ, ಈ ಕಡೆ ದೊಡ್ಡ ಬಳ್ಳಾರಿ, ಗಂಗಾವತಿ, ಕಾಟಿಗಿ, ಈ ಕಡೆ ಎಲ್ಲ ಹೋಗ್ತಿದ್ವಿ ರೀ. ಈ ವರ್ಷ ಏನಿಲ್ಲ, ಈ ಕಡೆ ಬಂದಿದ್ದೀವಿ ನಾವು ಅಷ್ಟೇ. ನಿಮಗೆ ಮತ್ತೆ ಇಲ್ಲೆಲ್ಲ ನಿಮ್ಮ ಜೀವನನೂ ಕಷ್ಟ ಆಯ್ತು. ಈಗೆಲ್ಲ ಮೇವಿನ ಕೊರತೆ ಇದ್ದದಕ್ಕೆ ದನಗಳಿಗೆ ಎಲ್ಲ ಆಗಿದ್ದಕ್ಕೆ ನಿಮ್ಮ ಜೀವನನೂ ಕಷ್ಟ ಆಯಿತು. ಹೆಂಗೆ ಎದುರಿಸಿದ್ರಿ ಎಲ್ಲ ಇದನ್ನು? ಎರ್ಸಕ್ಕೆ ಏನಿಲ್ಲ ಸರ್, ಬರೋದು ರೈತರ ಹತ್ರ ಯಾರಿಗಾರಪ್ಪ ಏನು ಅನ್ನೋದು, ಅವ್ರು ಏನು ರೆಸ್ಟ್ ಕೊಡ್ತಾರ ಅಲ್ಲಿ ಅವ್ರು ಇಸ್ಕೊಳೋದು, ಹೊಟ್ಟೆ ತಿನ್ನೋದು, ಇಷ್ಟ ಮತ್ತೇನಿಲ್ಲ. ದನಗಳಿಗೆ ಅಂದ್ರೆ ಏನೇನೆಲ್ಲ ಖರ್ಚಿದೆ? ಖರ್ಚು ಅದಾವ ಸರ್, ಅವಕ್ಕೆಲ್ಲ ಮೆಡಿಸಿನ್ ಐತಿ, ಅವಕ್ಕೆ ಹೊಸದ ಹಾಕ್ತಿವಿ. ಏನ್ರಿ ಇದೆಲ್ಲ ಖರ್ಚು ಇದೆ. ಇದೆಲ್ಲ ಕರುಗಳು, ಸಣ್ಣ ಕರುಗಳು ಮೇಂಟೈನ್ ಮಾಡ್ಬೇಕಲ್ಲ? ಹೌದು ಸರ್, ಅದನ್ನು ಕೂಡ ಮಾಡ್ತೀವಿ ಸರ್. ಅವಕ್ಕೇನು ಫುಡ್ ಹಾಕಲ್ರಿ, ಇದೇನು ಮೇಯ್ತು ಇದೇ ಮೇಯ್ದಕ್ಕರ ಅವು ಕೂಡ. ಏನ್ರಿ ನೋಡಿ, ಇಷ್ಟೆಲ್ಲ ಸಮಸ್ಯೆಗಳನ್ನು, ಸಂಕಷ್ಟಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಇದೆ. ಇಷ್ಟೆಲ್ಲ ಹಸುಗಳನ್ನು ತೆಗೆದುಕೊಂಡು ಬಂದು ಅವರು ಬೇರೆ ಕೊಪ್ಪಳ ಜಿಲ್ಲೆಯಿಂದ ಇಲ್ಲಿಗೆ ಬಂದು ಜೀವನ ನಡೆಸುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಕಾರಣ ಬರಗಾಲ. ಇನ್ನಾದರೂ ಮಳೆ ಚೆನ್ನಾಗಾಗಲಿ ಅಂತ ರೈತರ ಒಂದು ಬೇಡ್ಕೊಳ್ತಿದ್ದಾರೆ ದೇವರಿಗೆ. ಈಗಾದರೂ ಇನ್ಮೇಲಾದರೂ ಮಳೆಗಾಲ ಶುರುವಾಗಿದೆ, ಕರೆಕ್ಟಾಗಿ ಮಳೆ ಬರಲಿ ಅನ್ನುವಂಥದ್ದು ರೈತರ ಒಂದು ಆಶಯ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.